ಹೊಸದಾಗಿ ಮದುವೆಯಾಗಿ ಬಂದ ಸೊಸೆಯ ಹೆಗಲ ಮೇಲೆ ಕೈ ಹಾಕಿ ಅತ್ತೆ ಅಂದರು, ಮಗಳೇ, ನೀನು ಯಾವುದಕ್ಕೂ ಭಯಪಡಬೇಡ. ಈ ಮನೆಯಲ್ಲಿ ಏನಿದ್ದರೂ ನಿನ್ನ ಮಾವನೇ ನೋಡ್ಕೋತಾರೆ. ಅವರು ತುಂಬಾನೇ ಆಕ್ಟಿವ್ ಇದ್ದಾರೆ. ಅವಳಿಗೆ ಆಗ ಅನ್ಸಿದ್ದು ಇಷ್ಟೇ, ಈ ಫ್ಯಾಮಿಲಿ ಸ್ವಲ್ಪ ವಿಚಿತ್ರವಾಗಿದೆ ಅಂತ. ಏನೇ ಇರಲಿ, ಆ ಸೊಸೆಯ ಕತೆ ಏನಂತ ನಾವೇ ಕೇಳೋಣ. ಮೇಡಮ್, ನನ್ನ ಹೆಸರು ಮೇಘನ ಅಂತ. ಇದು ನನ್ನ ನಿಜವಾದ ಹೆಸರಲ್ಲ. ನನಗೆ ಈಗ 28 ವರ್ಷ. 2 ವರ್ಷದ ಮುಂಚೆ ನನ್ನ ಮದುವೆಯಾಯ್ತು. ನಮ್ಮ ಮನೇಲಿ ಮುಂಚೆ ಒಳ್ಳೆ ದುಡ್ಡ ಪ್ಯಾರನ್ ಇತ್ತು, ಆದ್ರೆ ಆಮೇಲೆ ಸ್ವಲ್ಪ ಸಾಲದ ಪ್ರಾಬ್ಲಮ್ಸ್ ಆಯ್ತು. ಅದಕ್ಕೆ ನನ್ನ ಮದುವೆ ಲೇಟ್ ಆಗಿದ್ದು. ಇಲ್ಲಾಂದ್ರೆ ಡಿಗ್ರಿ ಮುಗಿದ ತಕ್ಷಣನೇ ಮದುವೆ ಮಾಡಿ ಕಳಿಸ್ತಿದ್ರು. ಯಾರನ್ನಾದರೂ ಲವ್ ಮಾಡೋಣ ಅಂದ್ರೆ ಅದಕ್ಕೂ ಪರಿಸ್ಥಿತಿ ಸರಿ ಇರಲಿಲ್ಲ. ಅದಕ್ಕೆ ನಾನು ಬುದ್ಧಿವಂತ ಹುಡುಗಿಯ ತರ ಸುಮ್ಮನಿದ್ದೆ. ಆದ್ರೆ ಮನಸ್ಸಲ್ಲಿ ಮಾತ್ರ ನೂರಾರು ಆಸೆಗಳಿದ್ವು. ಆದ್ರೆ ಅದನ್ನೆಲ್ಲ ಯಾರ ಹತ್ರನೂ ಶೇರ್ ಮಾಡಿಕೊಳ್ಳೋಕೆ ಆಗ್ತಿರಲಿಲ್ಲ. ಪಂಜರದಲ್ಲಿ ಸಿಕ್ಕಿಬಿದ್ದ ಹಕ್ಕಿ ತರ ನನ್ನ ಲೈಫ್ ಆಗಿಬಿಟ್ಟಿದೆ ಅಂತ ನನಗೆ ಅನಿಸ್ತಾ ಇತ್ತು. ಹೀಗಿರುವಾಗ ಬಂದಿದ್ದೆ ಈ ಮದುವೆ ಪ್ರಪೋಸಲ್. ಹುಡುಗನ ಕಡೆಯಿಂದ ಯಾವುದೇ ಡಿಮ್ಯಾಂಡ್ ಇರಲಿಲ್ಲ. ಹುಡುಗನಿಗೆ ಕುಡಿಯೋ ಆಲದ ಇಲ್ಲ, ಸಿಗರೇಟ್ ಸೇದಲ್ಲ, ಜಾಸ್ತಿ ಯಾರ ಹತ್ರನೂ ಮಾತಾಡಲ್ಲ. ಅಷ್ಟೇ ಅಲ್ಲ, ಫ್ರೆಂಡ್ಸ್ ಗ್ಯಾಂಗ್ ಕೂಡ ಇರಲಿಲ್ಲ. ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಅವನಿಗೆ ಒಳ್ಳೆ ಗವರ್ನಮೆಂಟ್ ಕೆಲಸ ಇತ್ತು, ಪರ್ಮನೆಂಟ್ ಜಾಬ್. ಹುಡುಗನ್ನ ನೋಡಿದ ತಕ್ಷಣ ನನಗೂ ಇಷ್ಟ ಆಯ್ತು. ಒಳ್ಳೆ ಬಿಳುಪಿಗೆ, ಹ್ಯಾಂಡ್ಸಮ್ ಆಗಿದ್ದ, ಯಾರ ಹತ್ರನೂ ಜಾಸ್ತಿ ಮಾತಾಡಲ್ಲ ಅನ್ನೋದು ನನಗೂ ಒಳ್ಳೇದೇ ಅನ್ಸ್ತು. ಜಾಸ್ತಿ ಮಾತಾಡಿದ್ರೆ ಬೇರೆ ಹುಡುಗಿರು ಲೈನ್ ಹಾಕ್ತಾರೆ ಅನ್ನೋ ಭಯ. ಹುಡುಗಿ ನೋಡೋಕೆ ಬಂದಾಗ ಅತ್ತೆನೇ ಅಂದಿದ್ರು, ಅವನು ತುಂಬಾ ಸೈಲೆಂಟ್ ಕಣಮ್ಮ ಅಂತ. ಈ ತರ ಸೈಲೆಂಟ್ ಇರೋ ಗಂಡಸರೇ ಬೆಸ್ಟ್, ಜಾಸ್ತಿ ಆಕ್ಟಿವ್ ಇರೋರು ತುಂಬಾನೇ ಕಾಟ ಕೊಡ್ತಾರೆ ಅಂತ ನನ್ನ ಮನಸ್ಸು ಹೇಳ್ತು. ಮದುವೆ ಮುಂಚೆ ಅವನ ಹತ್ರ ಮಾತಾಡಿದಾಗ, ನಮ್ಮ ಹೊಸ ಲೈಫ್ ಸ್ಟಾರ್ಟ್ ಮಾಡೋಕೆ ನಿನಗೇನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದ. ಅವನು ಹಾಗೆ ಸಾಫ್ಟ್ ಆಗಿ ಮಾತಾಡಿದ್ದನ್ನ ಕೇಳಿ ನನ್ನ ಮನಸ್ಸು ಕರಗಿ ಹೋಯ್ತು. ಪಾಪ, ತುಂಬಾ ಒಳ್ಳೆ ಮನುಷ್ಯ. ಮದುವೆಯಾದ್ರೆ ನನ್ನ ಲೈಫ್ ಸೂಪರ್ ಆಗಿರುತ್ತೆ ಅನ್ಕೊಂಡು ಮದುವೆಯಾದೆ. ಆದ್ರೆ ಮದುವೆಯಾಗಿ ಅವರ ಮನೆಗೆ ಹೋದ ಮೇಲೇನೆ ನನಗೆ ಅಸಲಿ ವಿಷಯ ಗೊತ್ತಾಗಿದ್ದು. ಅವನು ಎಲ್ಲಾ ವಿಷಯದಲ್ಲೂ ತುಂಬಾ ಸ್ಲೋ. ಅಷ್ಟೇ ಅಲ್ಲ, ಯಾವುದರಲ್ಲೂ ಇಂಟರೆಸ್ಟ್ ಇಲ್ಲ. ಆಫೀಸ್ ಕೆಲಸದಲ್ಲಿ ಮಾತ್ರ ಪರ್ಫೆಕ್ಟ್, ಅಲ್ಲಿ ಒಳ್ಳೆ ಹೆಸರಿದೆ. ಆದ್ರೆ ಒಂದು ಫ್ರೆಂಡ್ ಇಲ್ಲ, ಯಾರ ಜೊತೆನೂ ಚಾಟಿಂಗ್ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಬರೀ ವಿಡಿಯೋ ನೋಡೋಕೆ ಮಾತ್ರ ಫೋನ್ ಯೂಸ್ ಮಾಡ್ತಾನೆ. ಅವನ ಫೋನ್ ಯಾವಾಗಲೂ ಅನ್ಲಾಕ್ ಆಗಿ ಓಪನ್ ಇರ್ತಿತ್ತು. ನಾನು ಯಾವಾಗ ಬೇಕಾದ್ರೂ ಚೆಕ್ ಮಾಡಬಹುದಿತ್ತು. ಸ್ಯಾಲರಿ ದುಡ್ಡನ್ನೆಲ್ಲ ತಂದು ನನ್ನ ಕೈಗೆ ಕೊಡ್ತಿದ್ದ. ಆದ್ರೆ ಯಾವುದೇ ಉತ್ಸಾಹ ಇಲ್ಲದ ಮನುಷ್ಯ. ನೀವು ಮದುವೆ ಯಾಕೆ ಮಾಡ್ಕೊಂಡ್ರಿ ಅಂತ ಮದುವೆಯಾದ 2 ವಾರದಲ್ಲೇ ನಾನು ಕೇಳಬೇಕಾಗಿ ಬಂತು. ಆವಾಗ್ಲೂ ಅವನ ಮುಖದಲ್ಲಿ ಯಾವುದೇ ರಿಯಾಕ್ಷನ್ ಇರಲಿಲ್ಲ. ನಾನು ಅಂದೆ, ಹೀಗಿದ್ರೆ ಹೆಂಗೆ? ಏನಾದ್ರೂ ಭಯ ಇದ್ರೆ ನಾವು ವಿಡಿಯೋಸ್ ನೋಡೋಣ, ಆಮೇಲೆ ಸಂಸಾರ ಶುರು ಮಾಡೋಣ. ಆಗ ಅವನು ನನಗೆ ಕೈ ಬೆರಳು ತೋರಿಸಿ ಸನ್ನೆ ಮಾಡಿದ. ನನಗೆ ಮೊದಲಿನಿಂದಲೂ ಮದುವೆ ಅಂದ್ರೆ ಒಂದು ತರ ಭಯ. ನನಗೇನೋ ಪ್ರಾಬ್ಲಮ್ ಇದೆ ಮಗಳೇ ಅನ್ನೋ ತರ ಸನ್ನೆ ಮಾಡಿದ. ನಾನು ಅಂದೆ, ಪರತ್ಸಾಸ್ಟೆವ್ ಇಲ್ಲ ಬಿಡಿ, ಎಲ್ಲರಿಗೂ ಎಲ್ಲಾ ತರ ಇರೋಕೆ ಸಾಧ್ಯನಾ? ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಸಮಾಧಾನ ಮಾಡಿದೆ. ಆದ್ರೆ ಅವನಿಗೆ ಹತ್ತಿರ ಬರಲು ತುಂಬಾ ನಾಚಿಕೆ, ಭಯ. ಸಂಸಾರ ಅಂದ್ರೆ ಹೀಗಿರಲ್ಲ ಅಂತ ನಾನು ತುಂಬಾನೇ ವಿಡಿಯೋಸ್ ನೋಡಿ ಓದಿ ತಿಳ್ಕೊಂಡಿದ್ದೆ. ನಾನೇ ಮುಂದುವರೆದರೆ ಎಲ್ಲ ಸರಿಯಾಗುತ್ತೆ ಅನ್ಕೊಂಡೆ. ಆದ್ರೆ ಅವನು ಸನ್ನೆ ಮಾಡಿ ಹೇಳಿದ್ದನ್ನು ನೋಡಿ ನನಗೆ ಒಂಥರ ಬೇಸರವಾಯ್ತು. ಆದ್ರೂ ನಾನು ಟ್ರೈ ಮಾಡಿದೆ. ಅವನಿಗೆ ಫಿಸಿಕಲ್ ಆಗಿ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ. ಅವನು ಹೇಳಿದ್ದೆಲ್ಲ ಸುಳ್ಳು ಅಂತ ನನಗೆ ಗೊತ್ತಾಯ್ತು. ಆದ್ರೆ ಅವನಿಗೆ ಮನಸ್ಸಲ್ಲೇ ಆ ವಿಷಯದಲ್ಲಿ ಆಸಕ್ತಿ ಇರಲಿಲ್ಲ. ಆಫೀಸ್ ಕೆಲಸ ಬಿಟ್ಟರೆ ಬೇರೆ ಯಾವುದರಲ್ಲೂ ಇಂಟರೆಸ್ಟ್ ಇಲ್ಲದ ಟೈಪ್ ಅವನು. ಬಾಡಿ ವೈಸ್ ಎಲ್ಲಾ ಪರ್ಫೆಕ್ಟ್ ಫೀಚರ್ಸ್ ಇತ್ತು, ಆದ್ರೆ ಮೈಂಡ್ ಸೆಟ್ ಮಾತ್ರ ಬೇರೆನೇ ಇತ್ತು. ನನಗೆ ಡೌಟ್ ಬಂದು, ನಿನಗೆ ಬೇರೆ ಯಾರಾದ್ರೂ ಇಷ್ಟ ಇದ್ದಾರಾ ಅಂತ ಕೇಳಿದೆ. ಅದಕ್ಕೆ ಅವನು ಇಲ್ಲ ಅಂದ. ಆದ್ರೆ ಅವನಿಗೆ ಇಂತಹ ವಿಷಯಗಳಲ್ಲಿ 10% ಕೂಡ ಇಂಟರೆಸ್ಟ್ ಇರಲಿಲ್ಲ. ಹಾಗಂತ ಭಕ್ತಿ ಪೂಜೆ ಅಂತ ಇರ್ತಾನ ಅಂದ್ರೆ ಅದೂ ಇಲ್ಲ. ಒಂಥರ ವಿಚಿತ್ರ ಪರಿಸ್ಥಿತಿ. ಕೌನ್ಸಿಲಿಂಗ್ ಮಾಡಿಸಿದ್ರೆ ಸರಿ ಹೋಗಬಹುದು ಅನ್ಕೊಂಡು ನಾನು ಫೋರ್ಸ್ ಮಾಡಿದೆ. ನನ್ನ ಗಂಡ ಒಪ್ಪಿ ಬಂದ. ನಾವು ಬೆಂಗಳೂರಿನ ಒಂದು ದೊಡ್ಡ ಫೇಮಸ್ ಹಾಸ್ಪಿಟಲ್ಗೆ ಕೌನ್ಸಿಲಿಂಗ್ಗೆ ಹೋದ್ವಿ. ಅಲ್ಲಿನ ಡಾಕ್ಟರ್ ಎಲ್ಲಾ ಕೇಳಿ ಚೆಕ್ ಮಾಡಿ ನನ್ನ ಹತ್ರ ಅಂದ್ರು, ನಿಮ್ಮ ಹಸ್ಬೆಂಡ್ ಒಬ್ಬ ಅಸೆಕ್ಷುಯಲ್. ಅವರಿಗೆ ನಿಮ್ಮ ಮೇಲೆ ಯಾವುದೇ ರೀತಿಯ ದೈಹಿಕ ಆಸೆ ಇರಲ್ಲ. ನಿಮ್ಮ ಮೇಲಷ್ಟೇ ಅಲ್ಲ, ಯಾರ ಮೇಲೂ ಇರಲ್ಲ ಅಂತ ಡಾಕ್ಟರ್ ಕ್ಲಿಯರ್ ಆಗಿ ಹೇಳಿದರು. ಡಾಕ್ಟರ್ ಹೇಳಿದ ಮೇಲೇನೆ ನನಗೂ ಜಗತ್ತಿನಲ್ಲಿ ಇಂಥದ್ದೊಂದು ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗಿದ್ದು. ಈ ವಿಡಿಯೋ ನೋಡ್ತಿರೋರಿಗೂ ಅಸೆಕ್ಷುಯಲ್ ಅಂದ್ರೆ ಏನು ಅಂತ ಹೇಳ್ತೀನಿ ಕೇಳಿ.
ಅಸೆಕ್ಷುಯಲ್ ಅಂದ್ರೆ ಒಂದು ವ್ಯಕ್ತಿಗೆ ಇನ್ನೊಂದು ವ್ಯಕ್ತಿಯ ಮೇಲೆ ದೈಹಿಕವಾಗಿ ಯಾವುದೇ ಆಕರ್ಷಣೆ ಅಥವಾ ಆಸೆ ಇಲ್ಲದಿರೋ ಸ್ಥಿತಿ. ಅವರು ಬೇರೆಯವರನ್ನು ಲವ್ ಮಾಡಬಹುದು, ಇಷ್ಟಪಡಬಹುದು, ಅವರ ಪ್ರೀತಿಯಲ್ಲಿ ಯಾವುದೇ ಮೋಸ ಇರಲ್ಲ. ಆದ್ರೆ ದೈಹಿಕವಾಗಿ ಮಾತ್ರ ಅವರಿಗೆ ಯಾವುದೇ ಇಂಟರೆಸ್ಟ್ ಇರಲ್ಲ. ನಮ್ಮ ಸೊಸೈಟಿಯಲ್ಲಿ ಇಂಥವರು ಕೆಲವರು ಇರ್ತಾರೆ, ಇದು ಕಾಮನ್. ಇದಕ್ಕೆ ಯಾವುದೇ ಸ್ಪೆಷಲ್ ಟ್ರೀಟ್ಮೆಂಟ್ ಇಲ್ಲ. ಥೆರಪಿ ಕೊಟ್ಟರೂ ಚೇಂಜ್ ಆಗಲ್ಲ. ನಾವು ಎಷ್ಟು ಪ್ರೀತಿ ತೋರಿಸಿದ್ರೂ ಅವರ ಈ ಸ್ವಭಾವ ಬದಲಾಗಲ್ಲ. ಇಂಥವರು ಈ ವಿಷಯ ಮುಚ್ಚಿಟ್ಟು ಮದುವೆಯಾದ್ರೇನೆ ಈ ತರ ಪ್ರಾಬ್ಲಮ್ಸ್ ಆಗೋದು. ಇಲ್ಲಾಂದ್ರೆ ಅವರದೇ ತರ ಇಂಟರೆಸ್ಟ್ ಇಲ್ಲದ ಇನ್ನೊಬ್ಬರನ್ನ ಮದುವೆಯಾದ್ರೆ ಇಬ್ಬರೂ ಹ್ಯಾಪಿಯಾಗಿ ಲವ್ ಮಾಡ್ಕೊಂಡು ಲೈಫ್ ಲೀಡ್ ಮಾಡಬಹುದು. ಆದ್ರೆ ಇಂಥವರು ತುಂಬಾ ಕಡಿಮೆ ಇರೋದ್ರಿಂದ ನಮಗೆ ಗೊತ್ತಾಗಲ್ಲ ಅಷ್ಟೇ. ಇನ್ನು ಕತೆಗೆ ಬರೋಣ ಮೇಡಮ್. ಇದನ್ನ ಕೇಳಿ ನನಗೆ ಶಾಕ್ ಆಯ್ತು. ಆದ್ರೆ ಡಾಕ್ಟರ್ ಇದಕ್ಕೆ ಯಾವುದೇ ಪರಿಹಾರ ಇಲ್ಲ. ಅಡ್ಜಸ್ಟ್ ಆಗಿ ಬದುಕಬೇಕು, ಇಲ್ಲಾಂದ್ರೆ ಡಿವೋರ್ಸ್ ತಗೊಂಡು ಬೇರೆ ಮದುವೆಯಾಗಬೇಕು ಅಂದ್ರು. ಮನೆಗೆ ಬಂದ ಮೇಲೆ ನಾನು ಗಂಡನ ಹತ್ರ ಜಾಸ್ತಿ ಮಾತಾಡೋಕೆ ಹೋಗ್ಲಿಲ್ಲ. ಇದನ್ನ ಅತ್ತೆ ನೋಡ್ಬಿಟ್ರು. ನೀವಿಬ್ಬರು ಬೆಂಗಳೂರಿಗೆ ಹೋಗಿ ಬಂದಾಗಿನಿಂದ ಇಬ್ಬರ ಮುಖನೂ ಸಣ್ಣಗಾಗಿದೆ, ಜಗಳ ಆಡಿದ್ದೀರಾ ಅಂತ ಕೇಳಿದ್ರು. ನಾನು ಏನೂ ಹೇಳಲಿಲ್ಲ. ಆಗ ಅತ್ತೆ ನನ್ನನ್ನೇ ಬೈಯೋಕೆ ಸ್ಟಾರ್ಟ್ ಮಾಡಿದ್ರು. ಮಗಳೇ, ಹೀಗೆಲ್ಲ ಜಗಳ ಆಡಬಾರದು, ಈಗ ತಾನೇ ಲೈಫ್ ಸ್ಟಾರ್ಟ್ ಮಾಡಿದ್ದೀರಾ, ಇಬ್ಬರೂ ಖುಷಿಯಾಗಿ ಇರಬೇಕಾದ ಟೈಮ್ ಇದು ಅಂದ್ರು. ಮನೇಲಿ ಅತ್ತೆ ಮಾತ್ರ ಇದ್ದಿದ್ದರಿಂದ ನನಗೆ ಸಿಟ್ಟು ಬಂದು ಜೋರಾಗಿ ಕಿರುಚಾಡಿದೆ. ನಿಮಗೆಲ್ಲ ಗೊತ್ತಿದ್ದೇ ತಾನೇ ನಿಮ್ಮ ಮಗನಿಗೆ ನನ್ನನ್ನ ಕಟ್ಟಿ ಹಾಕಿದ್ದು. ನಮ್ಮ ಮನೇಲಿ ಸಾಲದ ಪ್ರಾಬ್ಲಮ್ ಇರೋದ್ರಿಂದ ನನ್ನನ್ನ ಯಾರ ತಲೆಗಾದ್ರೂ ಕಟ್ಟೋಕೆ ನೋಡ್ತಿದ್ರು. ಅದನ್ನ ನೀವು ಯೂಸ್ ಮಾಡ್ಕೊಂಡ್ರಿ. ನಿಮ್ಮ ಮಗನಿಗೆ ಇಂಥ ಪ್ರಾಬ್ಲಮ್ ಇರೋದು ನಿಮಗೆ ಗೊತ್ತಿಲ್ವಾ ಅಂತ ಕೇಳಿದೆ. ಅತ್ತೆಯ ಏನಾಯ್ತು ಅಂತ ಕೇಳಿದಾಗ ನಾನು ಡೀಟೇಲ್ ಆಗಿ ಎಲ್ಲ ಹೇಳಿದೆ. ಅದಕ್ಕೆ ಅತ್ತೆ ಅಂದ್ರು, ಅಯ್ಯೋ ಮಗಳೇ, ಇವನಿಗೆ ಮೊದಲಿನಿಂದಲೂ ಯಾವುದೇ ಹುಡುಗಿ ಮೇಲೆ ಇಂಟರೆಸ್ಟ್ ಇರಲಿಲ್ಲ. ಯಾವಾಗಲೂ ಸೈಲೆಂಟ್ ಆಗಿ ಒಬ್ಬನೇ ಇರ್ತಿದ್ದ. ಓದೋ ಹುಡುಗರು ಹೀಗೆ ಇರ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಮದುವೆಯಾದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ಕೊಂಡೆ. ಮದುವೆ ಬೇಡ ಅಂದವನು ನಿನ್ನ ಫೋಟೋ ನೋಡಿ ಒಪ್ಪಿಕೊಂಡ. ಇಷ್ಟಪಟ್ಟ ಹುಡುಗಿನೇ ಸಿಕ್ಕಿದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಅನ್ಕೊಂಡಿದ್ದೆ ಕಣಮ್ಮ. ಇಷ್ಟೊಂದು ದೊಡ್ಡ ಪ್ರಾಬ್ಲಮ್ ಇದೆ ಅಂತ ನನಗೇನು ಗೊತ್ತು? ನಾನು ಡಾಕ್ಟರಾ? ನೀನು ಹೇಳಿದ್ಮೇಲೆ ನನಗೂ ಅನಿಸ್ತಾ ಇದೆ ಇವನಿಗೆ ಮದುವೆನೇ ಬೇಡವಾಗಿತ್ತು ಅಂತ. ಆದ್ರೆ ಈಗೇನು ಮಾಡೋದು? ನಾನು ನಿನಗೆ ಮೋಸ ಮಾಡಿಲ್ಲ ಮಗಳೇ. ನಿನಗೆ ಸಪೋರ್ಟ್ ಆಗಿ ನಾನು, ನಿಮ್ಮ ಮಾವ, ಅವನ ತಮ್ಮ, ನಿನ್ನ ನಾದಿನಿ ಮತ್ತು ಅವಳ ಗಂಡ ಎಲ್ಲರೂ ಇದ್ದೀವಲ್ಲ, ನಾವೆಲ್ಲ ಒಂದೇ ಫ್ಯಾಮಿಲಿ ಅಂದ್ರು. ನಾನು ಅಂದೆ, ಅವರೆಲ್ಲ ನನಗೆ ಗಂಡನಾಗೋಕೆ ಸಾಧ್ಯನಾ? ಗಂಡನ ಸ್ಥಾನ ಗಂಡನಿಗೆ ಮಾತ್ರ ತಾನೇ. ಅದಕ್ಕೆ ಅತ್ತೆ, ನೀನು ಸ್ವಲ್ಪ ಸುಮ್ಮನಿರು, ಅವನನ್ನ ಸರಿ ಮಾಡೋಣ. ಡಾಕ್ಟರ್ಗೆ ಆಗಲ್ಲ ಅಂದಿದ್ದು ಎಷ್ಟೋ ವಿಷಯಗಳು ಲೈಫ್ನಲ್ಲಿ ನಡೆದಿದೆ. ನಿಮ್ಮ ಮಾವ ಬರಲಿ, ಅವರ ಹತ್ರ ಮಾತಾಡ್ತೀನಿ ಅಂದ್ರು. ನಾನು ಕೇಳಿದೆ, ಮಾವ ಬಂದು ಕೌನ್ಸಿಲಿಂಗ್ ಕೊಟ್ರೆ ಸರಿ ಹೋಗುತ್ತಾ? ಅದಕ್ಕೆ ಅತ್ತೆ, ಗಂಡಸರು ಮಾತಾಡಿದ್ರೆ ಸರಿ ಹೋಗಬಹುದು ಮಗಳೇ, ನೀನು ಸದ್ಯಕ್ಕೆ ಯಾರ ಹತ್ರನೂ ಈ ವಿಷಯ ಹೇಳ್ಬೇಡ, ಪ್ಲೀಸ್ ಸುಮ್ಮನಿರುವ ಅಂತ ನನ್ನನ್ನ ಸಮಾಧಾನ ಮಾಡಿದ್ರು. ಗಂಡ ಡ್ಯೂಟಿ ಮುಗಿಸಿ ಬಂದಾಗ ಅತ್ತೆ ಅವನ ಹತ್ರ ಏನೂ ಕೇಳ್ದೆ ತುಂಬಾ ನಾರ್ಮಲ್ ಆಗಿ ಇದ್ರು. ಮಾವ ಬಂದ ತಕ್ಷಣ ಅತ್ತೆ ಅವರನ್ನ ರೂಮ್ಗೆ ಕರ್ಕೊಂಡು ಹೋಗಿ ಅರ್ಧ ಗಂಟೆ ಏನೋ ಡೀಟೇಲ್ ಆಗಿ ಮಾತಾಡಿದ್ರು. ಮಾರನೇ ದಿನ ಹಸ್ಬೆಂಡ್ ನನಗೆ ವಿಶ್ ಮಾಡಿ ಡ್ಯೂಟಿಗೆ ಹೋದ. ನಾನು ಕೋಪದಲ್ಲೇ ಇದ್ದೆ. ಇಂತಹ ಲೈಫ್ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ನನಗೆ ಅರ್ಥ ಆಗ್ತಿರಲಿಲ್ಲ. ಅಷ್ಟರಲ್ಲಿ ಮಾವು ಬಂದು ಅಂದ್ರು, ಮಗಳೇ, ನೀನು ಸ್ವಲ್ಪ ರೆಡಿಯಾಗು, ನನಗೆ ಇವತ್ತು ಮಂಡಿ ನೋವು ಜಾಸ್ತಿ ಇದೆ, ಸೂಪರ್ ಮಾರ್ಕೆಟ್ಗೆ ಹೋಗೋಕೆ ಆಗ್ತಿಲ್ಲ. ನೀನು ಮತ್ತು ನಾನು ಕಾರ್ ತಗೊಂಡು ಹೋಗಿ ಸಾಮಾನು ತರೋಣ, ದೊಡ್ಡ ಲಿಸ್ಟ್ ಇದೆ ಅಂದ್ರು. ನಾನು, ಬೇಡ ಮಾವ, ಅತ್ತೆ ಹೋಗಲಿ ಎಂದೆ. ಅದಕ್ಕೆ ಮಾವ, ಇಲ್ಲಮ್ಮ, ಇದು ನಮ್ಮ ಹಾವೇರಿ ಟೌನ್ನಲ್ಲಿ ಸಿಗಲ್ಲ, ಹುಬ್ಬಳ್ಳಿಯ ಮಾಲ್ಗೆ ಹೋಗಿ ತರಬೇಕು, 2 ಗಂಟೆ ಜರ್ನಿ ಇದೆ, ನೀನು ಬಾ ಅಂತ ಫೋರ್ಸ್ ಮಾಡಿದ್ರು. ಹಾಗೆ ಬಲವಂತ ಮಾಡಿ ನಾನು ಮತ್ತು ಮಾವ ಕಾರ್ನಲ್ಲಿ ಹುಬ್ಬಳ್ಳಿಗೆ ಹೊರಟ್ವಿ. ದಾರಿಯಲ್ಲಿ ಮಾವ, ಮಗಳೇ, ನೀನು ಇತ್ತೀಚೆಗೆ ಫೇಮಸ್ ಆಗಿರೋ ಸ್ಪೆಷಲ್ ಜ್ಯೂಸ್ ಕುಡಿದಿದ್ದೀಯಾ ಅಂತ ಕೇಳಿದ್ರು. ನಾನು ಇಲ್ಲ ಅಂದೆ. ಇಲ್ಲಿ ಒಳ್ಳೆ ಶಾಪ್ ಇದೆ, ಕುಡಿಯೋಣ ಅಂತ ಕಾರ್ ನಿಲ್ಲಿಸಿದ್ರು. ನಾನು ಮೊದಲು ಬ್ಯಾಕ್ ಸೀಟ್ನಲ್ಲಿ ಕೂತಿದ್ದೆ. ಜ್ಯೂಸ್ ಕುಡಿದ ಮೇಲೆ ಮಾವ ಅಂದ್ರು, ಹಿಂದೆ ಕೂತ್ರೆ ಬೋರ್ ಆಗುತ್ತೆ, ಮುಂದೆ ಬಂದು ಕೂತ್ಕೋ ಮಗಳೇ ಅಂದ್ರು. ನಾನು ಮುಂದೆ ಬಂದು ಕೂತೆ. ಜ್ಯೂಸ್ ಹೇಗಿತ್ತು ಅಂತ ಕೇಳಿದ್ರು. ಚೆನ್ನಾಗಿದೆ ಅಂದೆ. ನಿನಗೆ ಇಲ್ಲಿರೋ ಒಳ್ಳೊಳ್ಳೆ ಹೋಟೆಲ್ಗಳನ್ನೆಲ್ಲ ತೋರಿಸ್ತೀನಿ ಅಂದ್ರು. ಸ್ವಲ್ಪ ಮುಂದೆ ಹೋದ ಮೇಲೆ ಮಾವ ಡೈರೆಕ್ಟ್ ಆಗಿ ಕೇಳಿದ್ರು, ಮಗಳೇ, ನಿಜವಾಗಿಯೂ ಏನಮ್ಮ ಪ್ರಾಬ್ಲಮ್ ಅಂತ. ಅತ್ತೆಗೆ ಹೇಳಿದ ಎಲ್ಲಾ ವಿಷಯವನ್ನ ಮಾವನಿಗೂ ರಿಪೀಟ್ ಮಾಡೋಕೆ ನನಗೆ ಅರ್ಧ ಗಂಟೆ ಬೇಕಾಯ್ತು. ಅದೆಲ್ಲ ಕೇಳಿದ ಮೇಲೆ ಮಾವಂದ್ರು, ಅವನ ತಾಯಿ ನನ್ನ ಹತ್ರ ಮುಂಚೆನೇ ಈ ತರ ಡೌಟ್ ಹೇಳಿದ್ಲು, ಆದ್ರೆ ನಾನು ಅವನು ಸೈಲೆಂಟ್ ಅನ್ಕೊಂಡಿದ್ದೆ.
ನೀನು ಹೇಳಿದ ಮೇಲೇನೆ ಸೈನ್ಸ್ ವಿಷಯ ನನಗೆ ಅರ್ಥ ಆಗಿದ್ದು. ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲಾಂದ್ರೆ ನೀನು ಡಿವೋರ್ಸ್ ತಗೊಂಡು ಬೇರೆ ಮದುವೆಯಾಗ್ತೀಯಾ ಅಂತ ಕೇಳಿದ್ರು. ನಾನು ಸುಮ್ಮನಿದ್ದೆ. ಆಗ ಮಾವ ಅಂದ್ರು, ನೀನು ತುಂಬಾ ಸುಂದರವಾಗಿದ್ದೀಯಾ, ಬುದ್ಧಿವಂತೆ. ನೀನು ಬಂದ ಮೇಲೇನೆ ನಮ್ಮ ಮನೇಲಿ ಒಂದು ಕಳೆ ಬಂದಿದ್ದು. ನೀನು ಇಷ್ಟು ಬೇಗ ನಮ್ಮನ್ನ ಬಿಟ್ಟು ಹೋಗ್ತೀಯಾ ಅಂದ್ರೆ ನನಗೆ ತಡ್ಕೊಳ್ಳೋಕೆ ಆಗಲ್ಲ. ನೀನು ಇಲ್ಲೇ ಇರಬೇಕು ಅನ್ನೋದು ನಮ್ಮ ಆಸೆ ಅಂದ್ರು. ನಾನು ಆವಾಗ್ಲೂ ಏನೂ ಮಾತಾಡಲಿಲ್ಲ. ನಿನಗೆ ಡಿವೋರ್ಸ್ ಮಾಡೋ ಯೋಚನೆ ಇದೆಯಾ ಅಂತ ಮತ್ತೆ ಕೇಳಿದ್ರು. ನಾನು ಅಂದೆ, ನನ್ನ ಮೈಂಡ್ ಬ್ಲಾಂಕ್ ಆಗಿದೆ. ಅತ್ತೆ ಸ್ವಲ್ಪ ದಿನ ವೇಟ್ ಮಾಡು ಅಂದಿದ್ದಾರೆ, ನೋಡೋಣ ಅಂದೆ. ಅದಕ್ಕೆ ಮಾವ, ಅದೇ ಸರಿ ಮಗಳೇ, 1 ವರ್ಷ ಟೈಮ್ ತಗೋ, ಅವನ ಬಿಹೇವಿಯರ್ ಚೇಂಜ್ ಆಗಬಹುದು ಅಂದ್ರು. ಇಲ್ಲ ಮಾವ, ಅದು ಚೇಂಜ್ ಆಗಲ್ಲ ಅಂದೆ. ಆಗ ಮಾವ ನನ್ನ ಹತ್ರ ಒಂದು ಮಾತು ಕೇಳಿದ್ರು. ಮಗಳೇ, ನೀನು ಈಗ ಡಿವೋರ್ಸ್ ತಗೊಂಡು 2ನೇ ಮದುವೆಯಾದ್ರೆ ಈ ಸೊಸೈಟಿ ನಿನ್ನನ್ನ ಸೆಕೆಂಡ್ ಹ್ಯಾಂಡ್ ತರಾನೇ ನೋಡುತ್ತೆ. ನೀನು ಏನೇ ರೀಸನ್ ಹೇಳಿದ್ರೂ ಜನ ನೆಗೆಟಿವ್ ಆಗಿ ಮಾತಾಡ್ತಾರೆ ಹೊರತು ಪಾಸಿಟಿವ್ ಆಗಿ ಯಾರೂ ಅನ್ಕೊಳ್ಳಲ್ಲ. ನಿನಗೆ ಸಿಗೋದು ವಯಸ್ಸಾದವನೋ ಅಥವಾ ಇನ್ಯಾರೋ ಆಗಿರ್ತಾರೆ. ನಿನ್ನ ಆಸೆಗಳಿಗೋಸ್ಕರ ಬೇರೆ ಮದುವೆಯಾಗಿ ಅಲ್ಲಿ ಇನ್ನೂ ಕಷ್ಟ ಬಂದ್ರೆ ಲೈಫ್ ಏನಾಗುತ್ತೆ? ಅದಕ್ಕೆ ಯೋಚನೆ ಮಾಡಿ ಡಿಸಿಷನ್ ತಗೋ ಅಂದ್ರು. ಅವರು ಹೇಳಿದ್ದು ನನಗೂ ಸರಿ ಅನ್ಸ್ತು. ಅವನಿಗೆ ಪರ್ಮನೆಂಟ್ ಜಾಬ್ ಇದೆ, ಆಸ್ತಿ ಎಲ್ಲ ನಿನಗೆ ಸಿಗುತ್ತೆ. ನಿಮ್ಮ ಮನೇಲಿ ಸಾಲದ ಪ್ರಾಬ್ಲಮ್ ಇರೋದು ನನಗೆ ಗೊತ್ತು. ನೀನು ವಾಪಸ್ ಹೋದ್ರೆ ಅವರಿಗೆ ಇನ್ನೂ ಬರ್ಡನ್ ಆಗ್ತೀಯಾ? ನಮ್ಮ ಮಗನಿಗೆ ಇಂಥ ಪ್ರಾಬ್ಲಮ್ ಇರೋದ್ರಿಂದ ಅವನ ಹೆಸರಲ್ಲಿ ಮುಂಚೆನೇ ತುಂಬಾ ಆಸ್ತಿ ಮಾಡಿ ಇಟ್ಟಿದ್ದೀವಿ. ಬುದ್ಧಿವಂತಿಕೆಯಿಂದ ಇದ್ರೆ ನಿನಗೆ ಯಾವುದೇ ಪ್ರಾಬ್ಲಮ್ ಆಗಲ್ಲ. ಸದ್ಯಕ್ಕೆ ಸುಮ್ಮನಿರು ಅಂದ್ರು. ಅತ್ತೆಗಿಂತ ಮಾವ ಡೀಟೇಲ್ ಆಗಿ ಸಮಾಧಾನ ಮಾಡಿದ್ದಕ್ಕೆ ನನಗೆ ಸ್ವಲ್ಪ ನೆಮ್ಮದಿ ಅನ್ಸ್ತು. ಆಮೇಲೆ ಕೆಲವು ತಿಂಗಳು ನಾನು ಗಂಡನ ಹತ್ರ ನಾರ್ಮಲ್ ಆಗಿ ಮಾತಾಡ್ತಿದ್ದೆ. ಅವನು ದುಡ್ಡನ್ನೆಲ್ಲ ನನ್ನ ಕೈಗೆ ಕೊಡ್ತಿದ್ದ. ನಮ್ಮ ಮನೆಯ ಸಾಲ ತೀರಿಸೋಕೆ ಮಾವ ಮತ್ತು ಗಂಡ ಇಬ್ಬರೂ ತುಂಬಾ ಹೆಲ್ಪ್ ಮಾಡಿದ್ರು. ನನ್ನ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಆಯ್ತು. ಇಲ್ಲೇ ಇರೋಣ ಅಂತ ಡಿಸಿಷನ್ ತಗೊಂಡೆ. ಗಂಡನಿಗೂ ಹೇಳಿದೆ, ನಾನು ಡಿವೋರ್ಸ್ ಮಾಡಲ್ಲ, ಆದ್ರೆ ಮುಂದೆ ಮಕ್ಕಳು ಆಗ್ದೇ ಇರೋದಕ್ಕೆ ನೀನೇ ಜವಾಬ್ದಾರಿ ತಗೋಬೇಕು, ಮನೇಲಿ ನೀನೇ ಮ್ಯಾನೇಜ್ ಮಾಡಬೇಕು ಅಂದೆ. ಅದಕ್ಕೆ ಅವನು, ಓಕೆ, ನನಗೇನೋ ಪ್ರಾಬ್ಲಮ್ ಇದೆ ಅಂತ ನಾನು ಹೇಳ್ತೀನಿ ಅಂದ. ಹೀಗೆ ಲೈಫ್ ಕಾಂಪ್ರಮೈಸ್ ಆಗಿ ಹೋಗ್ತಿರುವಾಗ ಒಂದು ದಿನ ಮನೇಲಿ ನಾನು ಮತ್ತು ಅತ್ತೆ ಮಾತ್ರ ಇದ್ವಿ. ಅವರು ಹಳೆ ಕತೆಗಳನ್ನೆಲ್ಲ ಹೇಳ್ತಾ ಇದ್ರು. ಕಾಲೇಜ್ ದಿನಗಳಲ್ಲಿ ಮಾವ ಇವರ ಹಿಂದೆ ಬಿದ್ದಿದ್ರಂತೆ, ಆದ್ರೆ ಅತ್ತೆಗೆ ಮಾವನ ಫ್ರೆಂಡ್ ಇಷ್ಟ ಇದ್ನಂತೆ. ಆದ್ರೆ ಅದು ಸೆಟ್ ಆಗ್ದೇ ಮಾವನನ್ನೇ ಮದುವೆಯಾಗಬೇಕಾಗಿ ಬಂದ್ವಂದ್ರು. ಈ ಕತೆ ಎಲ್ಲ ಆದ್ಮೇಲೆ ಅತ್ತೆ ಅಂದ್ರು, ನಿನ್ನ ಮೇಲೆ ನನಗೆ ತುಂಬಾ ಕನಿಕರ ಇದೆ ಮಗಳೇ, ಒಳ್ಳೆ ಸಂಸಾರ ಆಸೆಪಟ್ಟು ಬಂದು ಹೀಗಾಯ್ತಲ್ಲ ಅಂದ್ರು. ಕನಿಕರದಿಂದ ಏನು ಯೂಸ್ ಅತ್ತೆ ಅಂದೆ. ಅದಕ್ಕೆ ಅತ್ತೆ, ನಾನು ನಿನಗೆ ಹೆಲ್ಪ್ ಮಾಡೋಣ ಅನ್ಕೊಂಡಿದ್ದೀನಿ, ಆದ್ರೆ ಇದು ಸೀಕ್ರೆಟ್, ಯಾರ ಹತ್ರನೂ ಹೇಳ್ಬಾರದು ಅಂತ ಪ್ರಾಮಿಸ್ ಮಾಡು ಅಂದ್ರು. ನಾನು ಪ್ರಾಮಿಸ್ ಮಾಡಿದೆ. ಆಗ ಅತ್ತೆ ಅಂದ್ರು, ನಿನ್ನ ಆಸೆಗಳಿಗೋಸ್ಕರ ನೀನು ಬೇರೆ ಗಂಡಸನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ನಮ್ಮ ಮನೇಲೇ 2 ಆಪ್ಷನ್ ಇದೆ. ಒಂದು ನಿಮ್ಮ ಮಾವ, ಇನ್ನೊಂದು ನಿನ್ನ ನಾದಿನಿಯ ಗಂಡ ಅಳಿಯ ಅಂದ್ರು. ನಾನು ಶಾಕ್ ಆಗಿ, ನನ್ನ ಜೊತೆ ಜೋಕ್ ಮಾಡ್ತಿದ್ದೀರಾ ಅಂದೆ. ಇಲ್ಲ, ಇವರಿಬ್ಬರು ಇಂತಹ ವಿಷಯಗಳಲ್ಲಿ ತುಂಬಾ ಸಪೋರ್ಟಿವ್ ಮತ್ತು ಸೀಕ್ರೆಟ್ ಮೇಂಟೈನ್ ಮಾಡೋರು ಅಂದ್ರು. ಹಾಗಾದ್ರೆ ನಿಮ್ಮ ಚಿಕ್ಕ ಮಗ ಅಂತ ಕೇಳಿದೆ. ಅವನು ತುಂಬಾ ಗರಂ, ಎಲ್ಲಾ ವಿಷಯನೂ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ತಾನೆ, ಅವನನ್ನ ನಂಬೋಕೆ ಆಗಲ್ಲ ಅಂದ್ರು. ಮಾವ ಮತ್ತು ಅಳಿಯ ಇಬ್ಬರೂ ಮೆಚ್ಯೂರ್ಡ್ ಆಗಿದ್ದಾರೆ ಅಂದ್ರು ಅತ್ತೆ. ನನಗೂ ಅದು ಸರಿ ಅನ್ಸ್ತು. ಆದ್ರೆ ನಿಮ್ಮ ಹಸ್ಬೆಂಡ್ ಮತ್ತು ಅಳಿಯನನ್ನ ಹೇಗೆ ಹೇಳ್ತೀರಾ ಅಂತ ಕೇಳಿದ್ದಕ್ಕೆ ಅತ್ತೆ ನನ್ನ ಕೈ ಹಿಡಿದು, ಮಗಳೇ, ಈ ಕಾಲದಲ್ಲಿ ಒಬ್ಬರಿಗೊಬ್ಬರು ಹೆಲ್ಪ್ ಮಾಡ್ಕೋಬೇಕು. ಅಳಿಯ ನನಗೆ ಎಷ್ಟೋ ಸಾರಿ ಹೆಲ್ಪ್ ಮಾಡಿದ್ದಾನೆ. ನಾವೇನು ಆದರ್ಶ ದಂಪತಿಗಳಲ್ಲ, ನಿಮ್ಮ ಮಾವನ ಎಷ್ಟೋ ತಪ್ಪುಗಳನ್ನ ನಾನು ಹಿಡಿದಿದ್ದೀನಿ. ಆಗ ನಾನು ಡೀಲ್ ಮಾಡ್ಕೊಂಡೆ, ನನ್ನ ಲೈಫ್ನಲ್ಲಿ ನೀವು ತಲೆ ಹಾಕಬಾರದು ಅಂತ. ಅದಕ್ಕೆ ನಾನು ಅವರ ವಿಷಯದಲ್ಲಿ ತಲೆ ಹಾಕಲ್ಲ ಅಂದ್ರು. ನನಗೂ ಮನೆಯಿಂದ ಹೊರಗಡೆ ಹೋಗಿ ಹೆಸರು ಹಾಳು ಮಾಡ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಮುಂಚೆ ನಿಮ್ಮ ಮಾವನಿಗೆ ಬೇರೆ ಕಡೆ ರಿಲೇಷನ್ ಇತ್ತು, ಅದಕ್ಕೆ ದಿನ ಜಗಳ ಆಡ್ತಿದ್ವಿ. ಅವರು ನನಗೆ ಫ್ರೀಡಂ ಕೊಟ್ಟಿದ್ರು. ಒಂದು ದಿನ ಅಳಿಯ ಬಂದಾಗ ನಾನು ನನ್ನ ಕಷ್ಟ ಹೇಳ್ಕೊಂಡೆ. ನಾನು ಹೆಣ್ಣಲ್ಲವೇ, ನನಗೂ ಆಸೆಗಳಿರಲ್ವಾ ಅಂತ ಅವನ ಕೈ ಹಿಡಿದು ಅತ್ತೆ. ಅಂದಿನಿಂದ ಅವನು ನನ್ನ ಹತ್ರ ತುಂಬಾ ಸಾಫ್ಟ್ ಆಗಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದ. ಒಂದು ದಿನ ಅವನೇ ಕೇಳಿದ, ನಾನು ನಿಮಗೆ ಜೊತೆಯಾಗಿ ಇರ್ಲಾ ಅತ್ತೆ ಅಂತ. ಅವನು ಒಪ್ಪಿದ್ಮೇಲೆ ನನಗೇನು ಪ್ರಾಬ್ಲಮ್ ಅಂದ್ರು. ಅತ್ತೆ ಮುಂದುವರೆಸಿ ಅಂದ್ರು, ಇವರಿಬ್ಬರನ್ನ ಹ್ಯಾಂಡಲ್ ಮಾಡೋದು ನನಗೆ ಗೊತ್ತು.
ನಿಮ್ಮ ಮಾವ ತುಂಬಾ ಆಕ್ಟಿವ್, ರಫ್ ಅಂಡ್ ಟಫ್, ಆದ್ರೆ ರೊಮ್ಯಾನ್ಸ್ ಸ್ವಲ್ಪ ಕಡಿಮೆ. ಅದೇ ನಮ್ಮ ಅಳಿಯ ಇದ್ನಲ್ಲ, ಅವನು ಫುಲ್ ರೊಮ್ಯಾಂಟಿಕ್, ಹುಡುಗಿರಿಗೆ ಇಷ್ಟ ಆಗೋ ತರ ಮಾತಾಡ್ತಾನೆ, ಆದ್ರೆ ಟೈಮಿಂಗ್ಸ್ ಅವರೇಜ್ ಅಷ್ಟೇ. ನನ್ನ ಹಸ್ಬೆಂಡ್ ಉತ್ತರ ಧ್ರುವ ಆದ್ರೆ ಅಳಿಯ ದಕ್ಷಿಣ ಧ್ರುವ ಇದ್ದ ಹಾಗೆ. ಈಗ ನೀನು ಯಾವ ಧ್ರುವ ಸೆಲೆಕ್ಟ್ ಮಾಡ್ತೀಯಾ ಅಂತ ಕೇಳಿದ್ರು. ನಾನು ಜೋಕಾಗಿ ಅಂದೆ, ನೀವಿಷ್ಟೊಂದು ಓಪನ್ ಆಗಿ ಹೇಳಿದ್ಮೇಲೆ ನಾನು ಇಬ್ಬರ ಹತ್ರನೂ ಹೋಗಿ ಬರ್ತೀನಿ ಅಂದೆ. ಅದಕ್ಕೆ ಅತ್ತೆ ನನ್ನ ಚೂಟಿ ನಕ್ಕರು. ನೀನು ತುಂಬಾ ಸ್ಮಾರ್ಟ್ ಕಣಮ್ಮ, ಬುದ್ಧಿವಂತೆ ಅಂತ ಅತ್ತೆ ಅಂದ್ರು. ನಮ್ಮಿಬ್ಬರ ಮಧ್ಯೆ ಇದ್ದ ಮುಜುಗರ ಕಮ್ಮಿ ಆಯ್ತು. ಆಮೇಲೆ ಅತ್ತೆ ಅಂದ್ರು, ಮಾವನಿಗೆ ಒಂದು ಫಾರ್ಮ್ ಹೌಸ್ ಇದೆ, ಅಲ್ಲಿಗೆ ಫಾರ್ಮ್ ನೋಡೋಕೆ ಹೋಗ್ತೀನಿ ಅಂತ ಹೇಳಿ ಹೋಗಿ ಬರ್ತಾ ಇರು, ಅಲ್ಲಿ ಎಲ್ಲಾ ಸೆಟಪ್ ಇದೆ. ಅಳಿಯ ಅಲ್ಲಿಗೆ ಬರಲ್ಲ, ಅವನಿಗೆ ಅದು ಇಷ್ಟ ಇಲ್ಲ ಅಂದ್ರು. ನಿಜ ಹೇಳ್ಬೇಕಂದ್ರೆ ನನ್ನ ಹೊಸ ಲೈಫ್ ಸ್ಟಾರ್ಟ್ ಆಗಿದ್ದೆ ಆ ಫಾರ್ಮ್ ಹೌಸ್ನಿಂದ. ಮಾವನ ಸ್ಪೀಡ್ ಮತ್ತು ಆಕ್ಟಿವ್ನೆಸ್ ನನಗೆ ತುಂಬಾ ಇಷ್ಟ ಆಯ್ತು. ಆ ಟೈಮ್ನಲ್ಲಿ ನನಗೆ ಲವ್ಗಿಂತ ಆ ಸುಖನೇ ಬೇಕಾಗಿತ್ತು. ನಾನು ಅತ್ತೆಗೆ ಥ್ಯಾಂಕ್ಸ್ ಹೇಳಿದೆ. ಸ್ವಲ್ಪ ದಿನ ಆದ್ಮೇಲೆ ಅತ್ತೆ ಅಂದ್ರು, ಮಾವನಿಗೆ ಗೊತ್ತಾಗ್ದೆ ಈಗ ಅಳಿಯನ ಜೊತೆ ಸೆಕೆಂಡ್ ಚಾಪ್ಟರ್ ಸ್ಟಾರ್ಟ್ ಮಾಡೋಣ, ಅದು ಈ ಮನೇಲೇ ಇರಲಿ ಅಂದ್ರು. ನಾದಿನಿ ಗಂಡ ಮನೆಗೆ ಬಂದಾಗ ನನಗೆ ನಿಜವಾದ ರೊಮ್ಯಾಂಟಿಕ್ ಲೈಫ್ ಸಿಕ್ತು. ಅವನು ತುಂಬಾ ಸಾಫ್ಟ್ ಆಗಿ ಪ್ರೀತಿ ತೋರಿಸ್ತಿದ್ದ, ಇಬ್ಬರ ಹತ್ರನೂ ಡಿಫರೆಂಟ್ ಎಕ್ಸ್ಪೀರಿಯನ್ಸ್ ಸಿಕ್ಕಿದ್ದಕ್ಕೆ ನಾನು ತುಂಬಾ ಹ್ಯಾಪಿಯಾಗಿದ್ದೆ. ಈಗ ಅತ್ತೆ ನನಗೆ ಇನ್ನೊಂದು ಅಡ್ವೈಸ್ ಮಾಡ್ತಿದ್ದಾರೆ. ಮುಂದೆ ನಿನಗೊಂದು ಮಗು ಬೇಕಲ್ವಾ, ಅದಕ್ಕೆ ನೀನು ಅಳಿಯನನ್ನೇ ಸೆಲೆಕ್ಟ್ ಮಾಡ್ಕೋಬೇಕು. ಯಾಕಂದ್ರೆ ನಾದಿನಿಗೆ ಇರೋ 3 ವರ್ಷದ ಮಗು ತೇಟ್ ಅಳಿಯನ ತರಾನೇ ಹ್ಯಾಂಡ್ಸಮ್ ಆಗಿದೆ. ಅದೇ ಬೆಸ್ಟ್ ಚಾಯ್ಸ್, ವಯಸ್ಸಾದ ಮಾವನನ್ನ ಸೆಲೆಕ್ಟ್ ಮಾಡೋಕೆ ಆಗಲ್ಲ ಅಂತ ಅತ್ತೆ ಧೈರ್ಯ ತುಂಬ್ತಿದ್ದಾರೆ. ನಾನು ಕೇಳಿದೆ, ಮಗು ಹುಟ್ಟಿದ ಮೇಲೆ ಅಳಿಯನ ತರಾನೇ ಹೋಲಿಕೆ ಇದ್ರೆ ಜನ ಡೌಟ್ ಪಡಲ್ವಾ? ಅದಕ್ಕೆ ಅತ್ತೆ, ಅದೆಲ್ಲ ಏನೂ ಆಗಲ್ಲ, ಫ್ಯಾಮಿಲಿ ಒಳಗಡೆನೇ ಇರೋದ್ರಿಂದ ಯಾರೂ ಅಷ್ಟು ತಲೆ ಕೆಡಿಸಿಕೊಳ್ಳಲ್ಲ ಅಂತಿದ್ದಾರೆ. ನಾನು ಈಗ ಅದಕ್ಕೆ ರೆಡಿ ಆಗ್ತಿದ್ದೀನಿ. ಇದನ್ನೆಲ್ಲ ಕೇಳಿ ನನಗಂತೂ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಂತಹ ಪರ್ಸನಲ್ ವಿಷಯಗಳನ್ನ ನೀವೇ ಹ್ಯಾಂಡಲ್ ಮಾಡ್ಕೋಬೇಕು. ಇದಕ್ಕೆ ಯಾರು ಸರಿ ಅಥವಾ ತಪ್ಪು ಅಂತ ಸಜೆಷನ್ ಕೊಡೋಕೆ ಆಗಲ್ಲ. ಸಿಚುವೇಶನ್ ಇಂದ ನಿಮ್ಮ ಲೈಫ್ ಹೀಗಾಗಿದೆ. ಆದ್ರೆ ಇದನ್ನ ನೀವೇ ತುಂಬಾ ಕೇರ್ಫುಲ್ ಆಗಿ ಮ್ಯಾನೇಜ್ ಮಾಡ್ಕೋಬೇಕು. ನೀವು ನಿಮ್ಮ ಅತ್ತೆ ಮಾತನ್ನ ಕೇಳಿ ಮುಂದುವರಿತಿದ್ದೀರಾ, ಬೇರೆಯವರ ಹತ್ರ ಕೇಳಿದ್ರೆ ಇದಕ್ಕೆ ಪಾಸಿಟಿವ್ ರೆಸ್ಪಾನ್ಸ್ ಸಿಗಲ್ಲ ಅನ್ನೋದು ನಿಮಗೂ ಗೊತ್ತು. ಸೊಸೈಟಿಯಲ್ಲಿ ಇಂತಹ ಸೀಕ್ರೆಟ್ ವಿಷಯಗಳು ನಡೀತಾ ಇರುತ್ತವೆ ಅನ್ನೋದಕ್ಕೆ ಇದೊಂದು ಕತೆ ಅಷ್ಟೇ. ಆದ್ರೆ ಇದನ್ನ ಯಾರೂ ಓಪನ್ ಆಗಿ ಸಪೋರ್ಟ್ ಮಾಡಲ್ಲ. ನಿಮ್ಮ ಈ ಹೊಸ ಲೈಫ್ ಮತ್ತು ಮುಂದಿನ ನಿರ್ಧಾರಗಳನ್ನ ನೀವೇ ಯೋಚನೆ ಮಾಡಿ ತಗೊಳ್ಳಬೇಕು. ಸದ್ಯಕ್ಕೆ ನನ್ನ ಕಡೆಯಿಂದ ಇಷ್ಟೇ ಹೇಳೋಕೆ ಸಾಧ್ಯ. ನಿಮ್ಮ ಲೈಫ್ ನಿಮ್ಮ ಇಷ್ಟ.